ವಿಚಾರದ ಬಗ್ಗೆ ಇಲ್ಲಿ ಸದನದಲ್ಲಿ ಚರ್ಚೆ ನಡೆದಿದೆ. ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ಅಲ್ಲ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಬಗ್ಗೆ ಚರ್ಚೆ ಅಲ್ಲ, ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ, ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ. ಇವತ್ತು ಒಬ್ಬ ಮುಸುಕುದಾರಿ ಬಂದು ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹೋಗಿದ್ದೇನೆ, ಮರ್ಡರ್ದಲ್ಲಿ ನಾನು ಜಾಯಿಂಟ್ ಆಗಿ ಕಲ್ಪ್ರಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಮೊದಲು ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಿತ್ತು. ಅವನ ಮೇಲೆ ಯಾವುದೇ ಆ್ಯಕ್ಷನ್ ತೆಗೆದುಕೊಂಡಿಲ್ಲ, ಇಲ್ಲಿ ತನಕ ಅವನ್ನ ಹಿಡಿದಿಲ್ಲ. ಯಾವ ಮರ್ಡರ್ ಮಾಡಿದಿ, ಯಾವ ಟೈಮ್ದಲ್ಲಿ ನಿನ್ನ ಮರ್ಡರ್ದಲ್ಲಿ ನಿನ್ನ ಜೊತೆ ಇದ್ದಿ, ಹೆಣ ಹೂಳ್ಬೇಕಾದ್ರೆ ನಿನ್ನ ಜೊತೆ ಯಾರಿದ್ದರು, ಎಲ್ಲಿಂದ ಹೆಣ ತಂದು, ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಅವನಿಗೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತು ಅವನು ದೊಡ್ಡ VIP ಟೈಪ್ ಅವ್ ಮಾಡಿ ಅವನ ಮಾತನ್ನು ಮುಂದಿಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಹಿಂದೆ ನಮ್ಮ ಉಳಿದ ಶಾಸಕರು ಹೇಳಿದರು, ಒಂದೇ ಒಂದು ಪೋಸ್ಟ್ ಬಂದಾಗ KJ ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂಥ ಕೆಲಸ ಆಯಿತು. ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ, ಆದರೂ ಕೂಡ ಪೊಲೀಸ್ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ. ನಮ್ಮ ವ್ಯಕ್ತಿ ಮಾಡುವಂಥ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂಥ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪದ್ಧತಿಗಳು ಬೇರೆ ಅದಾವೆ. ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ, ಈ ಕಾರ್ಯಕ್ಕೆ ನೀವು ಸಾಥಿ ಕೊಟ್ಟಂಥವ್ರಿಗೆ ನಿಮಗೆ ಸರಿಯಾದ ಶಿಕ್ಷೆಯನ್ನು ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ. ಅದನ್ನು ನೀವು ಲಕ್ಷ್ಯ ಇಟ್ಕೊಂಡಿರಿ. ಇವತ್ತು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಊರಲ್ಲಿ 10,000, 6,000, 8,000 ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ. ಆ ಎಲ್ಲ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದ್ದಾವೆ, ಅವ್ರು ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದಾಗಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷರೀಸ್ ಇದ್ದಾರೆ. ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದಾವೆ ಅಂಥೇಳಿ. ಹಾಗಾಗಿ ಇದು ನಿಮ್ಗೆ ಸುತ್ತಿ ನಿಮ್ಗೆ ಹೊಡಿತೈತಿ. ನೀವು ಬೇಗನೆ ಎಚ್ಚೆತ್ಕೊಳ್ರಿ, ಏನು ತಪ್ಪು ಮಾಡಿರಿ ಅದನ್ನು ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ